ಗೊತ್ತಾಯ್ದಾಳೆ. ನಾನು ಹೆಂಗೆ ಅಂತ ಹೇಳಿ ಗೊತ್ತಾಗ್ಲಿ. ಇವಳೊಬ್ಳು ನನ್ನ ತಕ್ಕ ಸುತ್ತಾರ್ಕೊಂಡು ಬರಬೇಕು. ನಿರ್ಧಾರ ಎಲ್ಲ ನನ್ನ ಹತ್ರನೇ ಬಂದರು. ಚಿನ್ನಿ ಅವಳು ಮೇರದ್ಲು, ಅವಳು ನನ್ನ ತಕ್ಕೆ ಸುತ್ತಾರ್ಕೊಂಬಂದ್ಲು. ಇವಳು ಒಬ್ಬಳ ಇದ್ದಾಳೆ. ಇವನು ನಮ್ಮ ಶಿವಲಿಂಗ ಇವರು ಬರ್ಬೇಕು, ನನ್ನ ಹತ್ರನೇ ಬರ್ಬೇಕು. ಇವರೆಲ್ಲನ ಬೊಬ್ಲಾಡೋ ನಾಯಿಗಳೆಲ್ಲನ ನನ್ನ ತಕ್ಕೆ ಬರಬೇಕು ಸುತ್ತಾರ್ಕೊಂಡು. ಎಷ್ಟೇ ಹಾರಾಡಿ ಎಷ್ಟೇ ಕೂಗಾಡಿದ್ರು ನನ್ನ ತಕ್ಕೆ ಬರಬೇಕು, ನನ್ನ ಕಾಲಿ ಬೀಳ್ಬೇಕು ಬಂದು. ಗೊತ್ತೇ ಯಾರೇ ಆಗಲಿ ಹೇಳು. ನೋಡಕ್ಕೆ ನಾನು ಬರೋದು ನೋಡಿ ಹಿಂಗೆ ಬೈಕ್ಯಂತ ಇದ್ದಾಳೆ. ಇವಳು ಚಿನ್ನಿ ಮಾತಾಡಿಸ್ತಾಳಲ್ಲ, ಅದಕ್ಕೆ ಅವ್ನು ಯಾಕೆ ಹೋಗ್ಯಾಳ ಅಂದಿಟ್ಟು. ನಾವು ಯಾರ ತಕ್ಕಾಗಲಿ ಸುತ್ತಾರ್ಕೊಂಡು ಹೋಗಲ್ಲ, ನಮ್ಮ ತಕ್ಕೆ ಬರಬೇಕು. ನೀನು ಒಂದಲ್ಲ ಒಂದಿನ ಬತ್ತಿಯ ನೋಡ್ತಿರ್ಬೇಕಾರೆ ನನ್ನ ತಕ್ಕೆ. ನಾನು ಯಾಕೆ ಬರಲಿ ಹೋಗಿ, ನಿಂತಾಗ ಏನು ಕೆಲಸ ನನಗೆ, ಏನು ಕೆಲಸ ನನಗೆ ಅಂತ ನಾನೇನು ಬರಲ್ಲ ನಿನ್ನಂತ ತಕ್ಕ ಸುತ್ತಾರ್ಕೊಂಡು. ಅವಳಿಗೇನೋ ಬೇಕೇನೋ ಅದಕ್ಕೆ ಸುತ್ತಾರ್ಕೊಂಡು ಬಂದವಳೆ. ಯಾಕ್ರೆ ಅಮ್ಮಯ್ಯೋ ಯಾಕೆ ಗುದ್ದಾಡ್ತೀರ? ಅಲ್ಲ ನನ್ನ ತಕ್ಕೆ ಎಲ್ಲರೂ ಬಂದರು ಸುತ್ತಾರ್ಕೊಂಡು, ಇವಳು ಒಬ್ಳು ಬರಲಿಲ್ಲ. ಅದಕ್ಕೆ ನೀನು ಒಂದಲ್ಲ ಒಂದಿನ ಬತ್ತಿಯ ನೋಡು ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ನಿಂಗಜ್ಜಿ. ಜೇಕೆ ಅವಳೇನು ಬಂದ್ಲಿ, ಇವಾಗ ಅವಳೇನು ನಿನ್ನೇನು ಮಾತಾಡ್ಸಿದ್ಲಿ, ಒಟ ಸಿನ್ನ ಮಾತಾಡಿಸ್ತಾಳೆ ಅಂತ ಹೇಳಿ ಸುಮ್ಮನೆ ಎಲ್ಲರ ಮೇಲೂ ಕಾಲು ಕೆರ್ಕೊಂಡು ಜಾಗ್ಲಕ್ಕೆ ಹೋಗೋದು ಒಳ್ಳೇದಲ್ಲ ಕಣೆ. ನೀನು ನಾನೇನು ಇವಳಿಗೆ ನಂಬಲಿಲ್ಲಲ್ಲ. ಅಲ್ಲ ಏನೊಂದು ಸುದ್ದಿ ಅಂತ ಏನೋ ಹೆಸ್ರಿಗೆ ಮಾತಾಡಿದ್ರೆ ಇವಳು ಮಾತಾಡಬೇಕು. ನನ್ನ ತಕ್ಕೆ ಬರಬೇಕು. ಇವಳು ನನ್ನ ಹತ್ರನೇ ಬರ್ತಾಳೆ ನೋಡ್ತಿರ್ಬೇಕಾರೆ. ನೀನು ನಮ್ಮ ತಕ್ಕ ಬರಬೇಕು, ನಾನು ನಿನ್ನ ತಕ್ಕ ಬರೋಲ್ಲ, ನಾನು ಅಂತಾಳಲ್ಲ. ಅವಳಿಗಂತೂ ಏನೋ ನಿನ್ನಿಂದ ಕೆಲಸ ಆಗಬೇಕು ಅದಕ್ಕೆ ಬಂದವಳು. ನಿನ್ನಿಂದ ನನಗೆ ಆಗ ಅಂತ ಕೆಲಸ ಏನೂ ಇಲ್ಲ. ನಿನ್ನಿಂದ ಆಗ ಅಂಥದ್ದು ನನಗೇನು ಇಲ್ಲ ಕಣಮ್ಮ, ಏನೂ ಇಲ್ಲ. ಅವಳು ಆತಕ್ಕೆ ಬಂದವಳೆ ಎಂಬುದು ನನಗೆ ಚಂದಾಗಿ ಗೊತ್ತೈತಿ. ನಾವಿಬ್ಬರು ಹಿಂಗಿರ್ತೀವಿ ನೋಡ್ತಿರ್ಬೇಕಾರೆ. ಅವಳೇನು ನನಗೆ ಮೋಸ ಮಾಡ ಅಂತಾಳಲ್ಲ. ಇವತ್ತು ನಾನು ಹೇಳ್ದಂಗೆ ಕೇಳ್ತಾಳೆ. ಬೆಳಗ್ಗೆಯಿಂದ ಮನೆಗೆ ಪೇಂಟ್ ಮಾಡಿದ್ವಿ ಗೊತ್ತಾ. ಇವತ್ತು ನೋಡಿ ನಮ್ಮ ಮನೆ ಹಿಂಗೆ ಮಿಂಚ್ತೈತೆ. ಪೇಂಟ್ ಮಾಡಿದ್ವಿ ನೋಡಿ ಹಿಂಗೈತೆ ಅಂತ ಹೇಳಿ ನಾನು ಹೇಳ್ದಂಗೆ ಕೇಳಿದ್ವಿ. ನಾನು ಕೂತ್ಕೊಂಡು ಎಲ್ಲ ಹೇಳಿದ್ದೀನಿ, ಅದನ್ನ ಇಲ್ಲಿಗೆ ಎತ್ತಿಕೋ, ಇದನ್ನ ಇಲ್ಲಿಗೆ ಎತ್ತಿಕೋ ಅಂತ ಹೇಳಿ. ಈಗ ಹಬ್ಬಕ್ಕೆ ಹೊಸ್ದಾಗಿ ಪೇಂಟ್ ಮಾಡಿಸಿದ್ದೀವಿ. ನೋಡು ಅವಳ ಹೆಂಗೆ ನಾನು ಹೇಳ್ದಂಗೆ ಕೇಳ್ತಾ ಇದ್ದಾಳೆ ಅಂತ ನೋಡಿ ಮಾಡಿ ಮಾತಾಡು. ನೀನು ಸುಮ್ಮನೆ ಮಾತಾಡಬೇಡ. ಹೆಂಗೆ ನನ್ಗೆ ಹೆಂಗೆ ಹೇಳ್ದಂಗೆ ಕೇಳ್ಕೊಂಡು ಹೆಂಗೆ ಇದ್ದಾಳೆ ಅಂತ. ನಮ್ಮ ಚಿನ್ನ ಯಾವತ್ತೂ ಮೋಸ ಮಾಡಲ್ಲ ಅವಳು. ಹಿಂಗಾಗಿ ಮೋಸ ಮಾಡ್ದಾಗ ಗೊತ್ತಾಗುತ್ತೆ ತಾಳಿ. ಏನು ನೋಡಿ ಚಿನ್ನಮ್ಮನ ಮಗಳಾದ ಬಿಡು. ಅದೇ ನನಗೆ ಊರಿಗೂ ನಾಡ್ಗೂ ಏನು ಗೊತ್ತಾಗಬೇಕು, ಅದು ನಮಗೆ ಗೊತ್ತಾಗಲಿ ಅಂತ ಏನನ್ನು ಜಗಳ ಮಾಡೋಕ್ಕೆ ಬಂದಿದ್ದೀಯೇನಮ್ಮ ನೀನು. ನಮಗೆ ಗೊತ್ತಾಗಲಿ ಅಂತೇಳಿ. ಗೊತ್ತಾದ್ರೆ ನನಗೇನು ಬರೋ ಭಾಗ್ಯವೇನಿಲ್ಲ. ನಿನ್ನಿಂದ ಆಗ ಅಂಥದ್ದು ನನಗೇನಿಲ್ಲ. ನಿನ್ನಿಂದ ನನಗೇನು ಆಗಬೇಕಾಗಿದ್ದಿಲ್ಲ. ಎಷ್ಟು ದಿವಸ ಹಿಂಗೆ ಇರ್ತೀರ ನೋಡೋಣ. ಎಲ್ಲ 2 ದಿವಸ ಅಂಬೋದು ಗೊತ್ತೈತೆ ನಿಂದೆಲ್ಲ. ಬರೀ 1-2 ದಿವಸ ಬಿಲ್ಡಪ್ ಮಾತ್ರ. ಬಿಡದೆ ಅಮ್ಮ ಇರತ್ತಾ, ಬಿಡದೆ ಅಮ್ಮ. ನೀವಿಬ್ಬರು ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಅವಳಿಗೆ ಬರೋ ಭಾಗ್ಯವೇನೈತೆ. ಚೆನ್ನಾಗಿರಿ ನೋಡಿ. ಇವತ್ತು ನಾನು ಹೆಂಗೆ ಇಕ್ಕೇಳಿದ್ನ ಅವಳು ನಮ್ಮ ಚಿನ್ನಿನ ಅಂತ. ನಾನು ಎದ್ದೈನ ಒಂದು ಬೋದಕ್ಕೆ ಮುಟ್ಟಿಲ್ಲ ನಿಂಗಜ್ಜಿ. ಎಲ್ಲ ಅವಳೇ ಮಾಡಿರೋದು. ತೊಳ್ಕೊಂಬೋದು, ಎಲ್ಲ ಎತ್ತಿಕ್ಕೋದು, ಬಾಕ್ಸ್ಗಳು ತಿಕ್ಕೊಂಬೋದು ಎಲ್ಲ ಅವಳೇ ಮಾಡಿರೋದು. ಮುದ್ದೆ ಕಟ್ಟಿ ಬಿಸಿ ಮುದ್ದೆ ಮುಂದಕ್ಕೆ ಇಕ್ತಾಳೆ, ಮುದ್ದೆ ಮಾಡಿ ಮುಂದಕ್ಕೆ ಇಕ್ತಾಳೆ. ಹಂಗೆ ಬೈವಾಗಿ ಇಕ್ಕೊಂಡಿದ್ದೀನಿ. ಕೂಕ ಅಂದರೆ ಕೂಕಬೇಕು, ನಿಂತ್ಕ ಅಂದ್ರೆ ನಿಂತ್ಕೋಬೇಕು, ಹಂಗೆ ಬೈವಾಗಿ ಇಕ್ಕೊಂಡಿರೋದು ನಾನು. ಅಡುಗೆ ಮಾಡ್ತಾಳೆ, ತಿಂಡಿ ಮಾಡ್ತಾಳೆ, ನಾನು ಕೇಳೇ ಮಾಡೋದೆಲ್ಲನ. ಹಂಗೆ ಇಕ್ಕೊಂಡಿದ್ದೀನಿ ಇವತ್ತು. ಹೇಳು ಹೋಗ ಶಿವಲಿಂಗಿಗೆ ಇವತ್ತು ಹೆಂಗೆ ಇದ್ದಾಳೆ, ಇವತ್ತೆಂಥ ದೊಡ್ಡ ಯಜಮಾನಿ ಆಗಿದ್ದಾಳೆ ಜಯಮ್ಮ ಅಂತ ಹೇಳಿ ಹೋಗಿ ಹೇಳು ಶಿವಲಿಂಗಿಗೆ. ನಾನು ಯಾಕೆ ಹೇಳೋಣ, ಅದನ್ನೆಲ್ಲ ಹೇಳೋ ಅಂಥದ್ದೇನಿಲ್ಲ. ನಿನ್ನ ಮಾತಾಡ್ಸಲ್ಲ ಅಂದಮೇಲೆ ನಿನ್ನ ಬಗ್ಗೆ ಯಾಕೆ ಹೇಳ್ಬೇಕು? ಹೋಗಿ ಯಾಕೆ ಹೇಳ್ಬೇಕು ಅಂತ, ನೀನು ಯಾರು ಅಂತ ಹೇಳ್ಬೇಕು. ಒಂದಿಟ್ಟು ಅರ್ಥ ಮಾಡ್ಕೊಂಡ್ರೆ ಮಾತು ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು, ಸುಮ್ಮನೆ ಬಿಲ್ಡಪ್ ಕೊಡೋದಲ್ಲ. ನಾನು ಹಂಗೆ ಕಣೆ, ನಾನು ಹಂಗೇನೆ. ನಾನು ಯಾರ ತಕ್ಕೆ ಆಗಲಿ ನೋಡಿ. ಇವತ್ತು ನಾನು ಹಿಂಗಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ ನೀನು. ನಾನು ಹಿಂಗೆ ಇವತ್ತು ನಾನು ಸಂಪಾದಿಸಿದ್ದೀನಿ ಜನಗಳನ್ನ ಅಂತ ಹೇಳಿ ನೋಡ್ಕೊಂಡು ಮಾತಾಡು. ನೋಡಿ ಇವತ್ತು ಪೇಂಟ್ ಮಾಡಿಸಿದ್ದೀವಿ, ಎಲ್ಲ ನನ್ನದೇ ದುಡ್ಡು, ನಾನೇ ತಗೊಂಬಂದಿದ್ದು, ಎಲ್ಲ ನಾನೇ ಕರೆಸಿದ್ದು. ಹೊಸ್ದಾಗಿ ಪೇಂಟ್ ಮಾಡಿಸಿದ್ದೀವಿ ಮನೆಗೆ ಹಬ್ಬಕ್ಕೆ. ಎಲ್ಲ ನಾನು ಹೇಳಿರೋದೇ ಮಾಡ್ತಾಳೆ ಅವಳು, ಏನೇ ಆಗಲಿ. ಇವಾಗ ನೋಡು, ಅಡುಗೆ ಮಾಡಮ್ಮ ಅಂತ ಹೇಳಿದ್ದೀನಿ, ಅಡುಗೆ ಮಾಡ್ತಾಳೆ. ಬೆಳಗ್ಗೆ ತಿಂಡಿ ಮಾಡು ಅಂತ ಹೇಳಿದೆ, ತಿಂಡಿ ಮಾಡಿದ್ದಾಳೆ. ಹಂಗೆ ಹೆಂಗೆ ಮಾಡಿಸಿದೀವಿ ಅಂತ ನೋಡು. ಅತ್ಲ ಕಡ್ಡಿ ತೆಗ್ದಿತ್ಲಾಗ ಹಾಕಲ್ಲ, ಒಂದು ಕಸ ಸಮೇತ ಹೇಳ್ಕೊಡಲ್ಲ, ಒಂದು ಲೋಟ ನೀರೂ ತಾಂಡು ಕುಡಿಯಲ್ಲ ನಾನು. ಇವತ್ತಂತ ಯಜಮಾನಿ ಆಗಿದ್ದೀನಿ ನಾನು. ಮನೆ ಯಜಮಾನಿ ಅಂದರೆ ಹಂಗೆ ಮತ್ತೆ. ಮನೆ ಯಜಮಾನಿ ಆಗಿದೆಯಲ್ಲ ಜಯಮ್ಮ, ಅದಕ್ಕೆ ನಿನ್ನ ಹಂಗೆ ಆ ಪಾಟಿ ಚೆನ್ನಾಗಿ ನೋಡ್ಕೊಂಬೋದು. ಮನೆ ಯಜಮಾನ್ರನ್ನ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊಂತಾರೆ. ನಮ್ಮ ತಾಯಿ ಮನೆ ಯಜಮಾನಿ ಅಂದ್ರೆ ಏನಾಯ್ತು ಇವತ್ತು? ಅವ್ರ ಮನೆಗೆ ಅವಳು ಯಜಮಾನಿ. ನಮ್ಮ ತಾಗೆಲ್ಲ ಯಜಮಾನಿಗೆ ತೋರ್ಸಕ್ಕೆ ಬಂದ್ರೆ ನಡೆಯಲ್ಲ ಕಣ್ಣಿಂಗಜ್ಜಿ. ನಾನೇನು ಇರೋದನ್ನೇ ಹೇಳ್ತೀನಿ. ನಮ್ಮ ತಾಗೆಲ್ಲ ಏನು ತೋರ್ಸೋ ಅಂಥದ್ದೇನಿಲ್ಲ. ಅವಳದೇನೈತೆ ಅವಳು ನೋಡ್ಕೊಂಡು ಸುಮ್ಮನೆ ಇರೋಕ್ಕೆ ಹೇಳು ಅಷ್ಟೇ. ನಮ್ಮ ತಾಗೆಲ್ಲ ಅವಳು ಯಜಮಾನಿಗೆ ಏನು ತೋರ್ಸೋದೇನು ನಮಗೇನೇನು ಬೇಕಾಗಿಲ್ಲ. ಅವಳದೇನೈತೆ ಅವಳು ನೋಡ್ಕೋಬೇಕು. ಯಾಕೋ ಜಗಳ ಏನಂತೆ ಅಮ್ಮ ಮನೆ ಯಜಮಾನಿ ಆಗ್ಯವಳಂತೆ, ಅದಕ್ಕೆ ಸುದ್ದಿ ಮೇಲೆ ಗಲಾಟೆ ಮಾಡ್ತಾ ಇದ್ದಾಳೆ. ನಾನು ಇವತ್ತು ನೋಡಿ ಹೆಂಗೆ ಕೇಳ ನಮ್ಮ ಚಿನ್ನಿನ ಅಂತ. ಅದರಿಂದ ನನಗೇನು ಆಗಬೇಕಾಗಿಲ್ಲ. ಇವಳು ನನ್ನ ಯಾಕೆ ಅಂಬೋದು ಹೇಳು. ಸುಮ್ಮನೆ ಬುದ್ಧಿ ಇಲ್ದಲೆ ಮಾತಾಡ್ಕೊಂಬ್ಲೇಳು. ಒಟ್ಟರಿ ನಿಂಗಜ್ಜಿ ಒಟ್ಟರಿ ನೋಡಿ ಹೆಂಗೆ ಓದ್ಲು. ನಾನು ನೋಡಿ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಮನೆ ಯಜಮಾನಿ ಆಗಿದ್ದೀನಿ ನಾನು ಅಂತ ಹೇಳಿ ಹೋಗಿ ಶಿವಲಿಂಗಿಗೆ ಹೇಳಿ ಅಂತ. ಅವನಿದ್ದಿದ್ರೆ ಆಗ್ಬೋದಾಗಿತ್ತ ಮನೆ ಯಜಮಾನ. ಬಿಡು ನಿನ್ ಗ್ರೇಟು. ಮತ್ತು ಮನೆ ಯಜಮಾನಿ ಹೇಳ್ದಂಗೆ ಕೇಳ್ತಾರೆ ನಿಮ್ಗೆಲ್ಲರೂ ಹಂಗೆ ಅಮ್ಮ ತಾಯಿ. ಮತ್ತು ಏನು ಅನ್ಕೊಂಡಿದ್ಯಲ್ಲ ಸ್ಮಕ್ಕ, ನಾನು ಹೇಳ್ದಂಗೆ ಕೇಳ್ಬೇಕು ಪ್ರತಿಯೊಂದಕ್ಕೂ. ನಮ್ಮ ಮನೆಯಾಗೆ ಮತ್ತೆ ಆಗಿರ್ಬೋದು, ನಮ್ಮ ಗಿಣಿರಾಜ ಆಗಿರ್ಬೋದು, ನಮ್ಮ ಚಿನ್ನಿ ಆಗಿರ್ಬೋದು. ನಮ್ಮ ಚಿನ್ನಿ ಭಾಳ ಒಳ್ಳೆ ಕಣೆ.
ನೀನು ಏನೇನು ನಮ್ಮ ಚಿನ್ನಿ ಭಾಳ ಒಳ್ಳೆಯವಳು. ಇವತ್ತು ಮನೆ ಯಜಮಾನಿಕೆ ಕೊಟ್ಟವಳು ನನಗೆ ಅಂದರೆ ಇವತ್ತು ಅವಳು ಎಂಥ ಗ್ರೇಟ್ ಅಂತ ತಿಳ್ಕೊಬೇಕು ಹೇಳು. ನಾನು ಅವಳನ್ನ ಭಾಳ ನಂಬಿಟ್ಟಿದ್ದೀನಿ. ನಂಬಿದೀಯಮ್ಮ. ಹೆಂಗೆ ಸಾಕಿರ್ರಿ ಯಾಕ ತಂಗಿಯರು ಇಬ್ರು ಚೆನ್ನಾಗಿದ್ರೆ ನೋಡ್ಬೇಕು. ಚೆನ್ನಾಗಿರ್ರಿ. ಎಲ್ಲಿಗೆ ಹೋಗ್ತೀವಿ ಇವಾಗ? ನಮ್ಮ ಚಿನ್ನಿಗೆ ಸೀರೆ ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಒಂದು ಹಬ್ಬಕ್ಕೆ ಕೊಡ್ತಾನೆ ಪಾಪ, ಮನೆಯದೆಲ್ಲ ನೀಟಾಗಿ ಮಾಡ್ಯವಳೆ. ಅದಕ್ಕೆ ಒಂದು ಸೀರೆ ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ತಗೊಂಬರಂಗ ಮಂಗಾರ ಅಲ್ಲಿ ನೀನು ತಂದೆ? ಇಲ್ಲ ಇಲ್ಲ ಇಲ್ಲ, ಇನ್ನು ನನಗೂ ನನ್ನ ಚಿನ್ನಮ್ಗೂ ಇಬ್ಬರಳಿಗೂ ತಗೊಂಬಂದು ಆಮೇಲೆ ತೋರಿಸ್ತೀನಿ. ಹೇಳ್ರಿ ನಂಗೆ ಹೋಗ್ಬೇಕಿಂತ ತಡಿ. ಮತ್ತೆ ಅವಳೇನು ಕರ್ಕೊಂಡೋಗಲ್ಲ, ನೀನು ಒಬ್ಬಳೇ ಹೋಗ್ತೀಯೇನು? ಇಲ್ಲ, ನಾನು ಒಬ್ಬಳೇ ಹೋಗೋದು. ನಾನು ಯಾವ ತತ್ತಿನ ಅವನು ಹುಡ್ಕೊಂತಾಳೆ. ಯಾವನ ತಾಂಬರಕ್ಕ ನೀನು ಅಂತ ಹೇಳಿ ಮನೆ ಯಜಮಾನಿ ಅಂದಮೇಲೆ ನಾನು ಮನೆ ಯಜಮಾನಿ ಯಾವ್ದು ಕೊಡಿಸ್ತೀನಿ ಅವಳೇ ಅದನ್ನೇ ಹುಡ್ಕೋಬೇಕು ಅಷ್ಟೇನು. ನಾನು ಕೊಟ್ಟಿರೋದು ಹುಡ್ಕೋಬೇಕು. ಬರ್ತೀನಿ, ಬಸ್ ಬರುತ್ತೆ, ಹೋಗ್ಬೇಕಿಂತ ತಡಿ. ಅಬ್ಬಾ ಬಾ 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 ಬಾ, ಏನು ಚಿನ್ನಮ್ಮನ ಏನು ಆಡ್ತಾ ಇದ್ದಾಳೆ ಅಲ್ಲೇ ಮನೆ ಯಜಮಾನಿಯಾಗಿ ಅವಳೆ ಅಂತ. ಏನಂಗೆ ಚೇರ್ ಮೇಲೆ ಕುತ್ಕೊಂಡು ಅದನ್ನು ತೆಗ್ದಿಕ್ಕೆ ಇದನ್ನು ತೆಗ್ದಿಕ್ಕೆ ಅದನ್ನ ಮಾಡಿ ಇನ್ನೂ ಮಾಡಿ ಅಂತ ಮನೆ ಯಜಮಾನಿ ಹೇಳ್ದಂಗೆ ಹೇಳ್ತಾಳೆ. ಯಪ್ಪ ಭಾರಿ ಇದ್ದಾಳೆ ಅವಳು. ಅವಳು ಸೈನಾಕ್ಷಿ ಮತ ಅಕ್ಕನ ಅವಳು ತಂಗಿ ಗಿಣಿಗಾಲಿನ ತಂಗಿ ಸೈನ್ ಹಾಕ್ಬೇಕಲ್ಲ, ಅದಕ್ಕೆ ಸೈನಾಕ್ಷಿ ಮತ ಅಕ್ಕನ ಹಂಗೆ ಹೇಳ್ತಾ ಇದ್ದಾಳೆ. ವಸಂತ ಸೈನ್ ಹಾಕ್ಬೇಕಲ್ಲ ಅದಕ್ಕೆ. ಅದಕ್ಕೇನೆ, ಅದಕ್ಕೆ ಸೈನಾಕ್ಷಿ ಅಮ್ಮಕ್ಕೋಸ್ಕರ ಹಂಗೆ ನಾಟಕ ಮಾಡ್ತಿರೋದು. ಇದು ಉಬ್ಬಿರೆ ಉಬ್ಬುತ್ತೆ. ಗೊತ್ತಾಗಲ್ಲ, ಇದಕ್ಕೊಂದು ಸ್ವಲ್ಪ ಬಿಲ್ಡಪ್ಪು. ಇವಾಗ ಏನು ಹಂಗೆ ಆಡ್ತೈತೆ. ಆದಮೇಲೆ ಅಲ್ಲಿ ಗೊತ್ತಾಗೋದು. ಅವಳೆಂತ ಬುದ್ಧಿವಂತಿ ನೋಡು ಸೈನಾಕ್ಷಿ ಮತ್ತಕ್ಕ. ಹೆಂಗೆ ನಾಟಕ ಆಡೋಣ ಅಂತೇಳಿ ಹೆಂಗೆ ನಾಟಕ ಆಡ್ತಾ ಇದ್ದಾಳೆ. ಒಂದಿಟ್ಟು ಉಪ್ಸೋಣ ಅಂತ ಇವಳು ಉಬ್ಬಿರು ಉಪ್ತಾಳೆ. ಅದಕ್ಕೆ ಉಬ್ಬಿಸ್ತಾ ಇದ್ದಾಳೆ ಚಂದಕ್ಕೆ. ಉಪ್ಸಿ ಸೈನ್ ಹಾಕ್ಸ್ಕೊಂಡು ಎಲ್ಲ ಮಾರ್ಕೊಂಡು ನಡಿ ಅಂತಾಳೆ ನೋಡು. ಗಂಡ ಹೆಂಡತಿ ಅದೇ ಪ್ಲಾನ್ ಮಾಡ್ಕೊಂಡು ಬಂದು ಮಾತಾಡ್ಸಿರೋದು. ಇದು ನಾನು ದೊಡ್ಡ, ಇದು ನನ್ನ ಮಾತಾಡ್ಸಿರು ಅಮ್ಮಂಗೆ ಆಗ್ಬಿಟ್ಟೈತಿ ಇದಕ್ಕೆ. ಅಯ್ಯೋ ದೇವ್ರಿ. ಬರೀ ಬಿಲ್ಡಪ್ ಅಷ್ಟೇ, ಬುದ್ಧಿ ಏನಿಲ್ಲ. ಆದಾಗ ಅವಳಿಗೆ ಗೊತ್ತಾಗುತ್ತೆ. ಊರು ತುಂಬ ಇವಾಗ ಬಿಲ್ಡಪ್ ಕೊಡೋದಲ್ಲ ಮನೆ ಯಜಮಾನಿ ಅಂತ ಹೇಳಿ ಆದಾಗ ಅವಳಿಗೆ ಗೊತ್ತಾಗುತ್ತೆ. ಮತ್ತೆ ಆದಾಗ ಗೊತ್ತಾಗುತ್ತೆ ಹೇಳು ಅವಳಿಗೇನು. ಒಂದಲ್ಲ ಒಂದಿನ ಅನುಭವಿಸ್ತಾಳೆ. ಅವಾಗ ಮುಂದೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಆಗ್ಬೇಕಣೆ ಜಲ್ದಿ ಬೋಲ್ ಆಡ್ತಾ ಇದ್ದಾಳೆ ಕಣೆ ಲಸ್ಮಕ್ಕ. ನೀನು ಏನೇನು ಬೋಲ್ ಆಡ್ತಾ ಇದ್ದಾಳೆ. ಹಂಗೆ ಹಿಂಗೆ ಆಡ್ತಾ ಇಲ್ಲ. ಅಯ್ಯಪ್ಪ ದೇವ್ರೆ, ನೋಡೋಕೆ ಹೇಳ್ಕೊಂಡು ಸಣ್ಣ ಹುಡುಗಿನಂತ ಎದ್ದಾಗಿಂದಾನು ಅಯ್ಯ ಅನ್ಸವಳಿ ಅಷ್ಟೇ ಅಯ್ಯ ಅಂತಾಳೆ ನೋಡಿ ಅವಳು. ಇವಾಗ ಅವಳು ಏನೊಂದು ಪರ್ಕೆ ಎತ್ತಿಕೊಂಡ್ರೆ ಎತ್ತಿಕ್ತಾಳೆ. ಅದನ್ನ ಅಲ್ಲಿಗೆ ಅಲ್ಲಿಕ್ಕು ಇಲ್ಲಿಕ್ಕು, ಅಲ್ಲಿ ಧೂಳ್ಗುಡ್ಸು ಇಲ್ಲಿ ಧೂಳ್ಗುಡ್ಸು. ಅಯ್ಯೋ ಎಲ್ಲ ಹೇಳಿದ್ದು ನಾನು ಬಣ್ಣವಾಡಿ ಅಂತ ಬಂದಿದ್ದ. ಬಣ್ಣವಾಡಿ ಅಂತ ಓಡೋಕೆ ಬಿಲ್ಡಪ್ ಕೊಟ್ಲು. ಏನು ಹಂಗೆ ಹಿಂಗೆ ಅಂತ ಬಣ್ಣವಾಡಿ ಅಂತ ಒಟ್ಟು ಹೇಳ್ತಿದ್ಲು. ನೀನು ಮೊದಲೇ ಕೇಳೋಣ, ಯಾರನ್ನ ಸಿಕ್ಕಿರಿದ್ದು ಬೇಡ. ಬಣ್ಣವಾಡಿ ಅಂತ ಇವತ್ತಾಗ್ಲ ಸರಿಯಾಗಿ ತಲೆ ತಿಂದವಳಿ. ಏನು ಹಂಗೆ ಕೇಳ ಹಿಂಗೆ ಕೇಳ ಒಂದು ಕೇಳ್ದಂಗೆ ಕೇಳೋದಕ್ಕೆ ಅವಳು ಮ್ಯಾಕ್ ಹೋಗ್ಬಿಟ್ಟವಳು. ನೋಡೋಣ ಹೇಳಿ ವ್ಯವಸ್ಥೆ ಇರುತ್ತೆ ಅಂತೇಳಿ ನಾನು ಹೇಳ್ದಿನ ನೋಡೋಣ. ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಆಮೇಲೆ ಇವಳು ಅವಾಗ ಬೀಕೆ ಅಂತಾಳೆ ಅವಳು. ಅವಳು ಬುದ್ಧಿವಂತ ನೋಡಮ್ಮ. ಅವಳಷ್ಟು ಬುದ್ಧಿ ಯಾರಿಗಿಲ್ಲ ಬಿಡು. ಚಿನ್ನಮ್ಗಿದ್ದಷ್ಟು ಇಷ್ಟು ದಿನ ಓಡೋಗಿದ್ಲಿ, ಇವಾಗ ಬಂದ್ಲು ಆಸ್ತಿ ಮಾರ್ಕೊಂಡು ಹೋಗೋಕ್ಕಾಗಿನ ನೋಡಿ ಎಷ್ಟು ನಾಟಕ ಆಡ್ತಾಳೆ. ಅವ್ವ ಭಾರಿ ಬುದ್ಧಿ ಅವಳಿಗೆ. ಇದು ಬಿಲ್ಡಪ್ ಕೊಡುತ್ತೆ, ಖಾಲಿ ಬಿಲ್ಡಪ್ ಕೊಡೋದ್ರಿಂದ ಯಾವುದೂ ಆಗಲ್ಲ ಕೆಲಸ. ಸುಮ್ಮನಿದ್ದು ಮಾಡ್ಕೋಬೇಕು. ಬಿಲ್ಡಪ್ ಕೊಡೋದ್ರಿಂದ ಯಾವುದೂ ಇಲ್ಲ. ಬಣ್ಣವಾಡಿ ಯಾರ್ತಾಗೋ ಎಲ್ಲಾರ್ತಾಗೂ ಬಿಲ್ಡಪ್ ಕೊಡ್ತಾಳೆ. ನಾನು ಮನೆ ಯಜಮಾನಿ, ನಾನು ಹೇಳ್ದಂಗೆ ಕೇಳ್ತಾಳೆ ಅಂತ ಹೇಳಿ ಸೀರೆ ತತ್ನಿ ಅಂತ ಓದ್ಲು. ಏನು ಖಾಲಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಸೈನಾಕ್ಷಿ ಮತ್ತು ಬೇಗ ಈ ವಿಷಯ ಅವಳಿಗೆ ಗೊತ್ತಾಗಬೇಕು. ಸೈನಾಕ್ಷಿ ಎಲ್ಲ ಕೆಲಸ ಆಗಬೇಕು. ಅವನ್ನ ನೋಡಬೇಕು. ಎಲ್ಲ ಚಿನ್ನ ಆಸ್ತಿ ಮಾಡ್ಕೊಂಡು ಹೋಗ್ಬೇಕು. ಅವನ್ನ ನೋಡ್ಬೇಕು. ಅವಳನ್ನ ನೋಡ್ತಾ ಇರಿ. ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.